ಅಮೆರಿಕದ ಯುದ್ಧ ನೌಕೆ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್. ವಿಮಾನ ವಾಹಕ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಹೊರ್ಮುಜ್ ಜಲಸಂಧಿಯತ್ತ ಬರ್ತಾ ಇದ್ದಂತ ಯುದ್ಧ ನೌಕೆ ಕ್ಷಿಪಣಿ ಡ್ರೋನ್ ದಾಳಿ ಮಾಡಿರೋದಾಗಿ IRGC ಹೇಳ್ಕೊಳ್ತಾ ಇದೆ. ನಾವು ದಾಳಿಯನ್ನ ಮಾಡಿದ್ದೀವಿ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳ್ಕೊಳ್ತಾ ಇರೋದು. ಅಮೆರಿಕದ ಯುದ್ಧ ನೌಕೆ ಮೇಲೆ ಇರಾನ್ನ ಡ್ರೋನ್ ಅಟ್ಯಾಕ್ ನೋಡಿ. ಒಂದ್ ಕಡೆಯಲ್ಲಿ ಇರಾನ್ ಮೇಲೆ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಅಟ್ಯಾಕ್ಸ್ ಅನ್ನ ಮಾಡ್ತಾ ಇದೆ. ನಾವು ಇನ್ನೂ ಈ ಒಂದು ಅಟ್ಯಾಕ್ಸ್ ಅನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ. ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಅಮೆರಿಕದ ಯುದ್ಧ ನೌಕೆಯು ಸೇರಿದಂತೆ ಅಮೆರಿಕ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರದೇಶಗಳನ್ನ, ಪ್ರಮುಖ ವಿಚಾರಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ಗಳನ್ನು ಮಾಡಲಾಗ್ತಾ ಇದೆ. ಇದೀಗ ವಿಮಾನ ವಾಹಕ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ದಾಳಿ ಆಗಿದೆ ಅಂತ. ಹೊರ್ಮುಜ್ ಜಲಸಂಧಿಯತ್ತ ಬರ್ತಾ ಇದ್ದಂಥ ಯುದ್ಧ ನೌಕೆ ಕ್ಷಿಪಣಿ ಡ್ರೋನ್ ದಾಳಿ ಮಾಡಿರೋದಾಗಿ IRGC ಹೇಳ್ಕೊಳ್ತಾ ಇದೆ. ನಾವು ಈ ಥರದೊಂದು ದಾಳಿಯನ್ನು ಮಾಡಿದ್ದೀವಿ ಅಂತ. ಇದಕ್ಕೆ ಅಮೆರಿಕ ಏನು ಹೇಳುತ್ತೆ ನೋಡಬೇಕಾಗತ್ತೆ. ಕೆಲವೊಮ್ಮೆ ಏನಾಗ್ಬಿಡತ್ತೆ, ಅಲ್ಲಿ ಮಾಡಿರೋದನ್ನ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು ಇನ್ನೊಬ್ರು ಯಾರು ಸಮಸ್ಯೆನ ಎದುರಿಸ್ತಿರ್ತಾರೋ ಆ ದೇಶದವರು ಒಪ್ಕೊಳ್ತಾ ಇಲ್ಲ. ಈಗ ಇಲ್ಲೂ ಕೂಡ ಅದೇ ಥರ ಆಗ್ತಾ ಇರೋದು. ಇರಾನ್ ಏನೋ ನಾವು ಅದನ್ನು ಹೊಡೆದಾಕಿದ್ವಿ, ಇದನ್ನು ಹೊಡೆದಾಕ್ತೀವಿ ಅಂದರೆ ಅಮೆರಿಕ ಒಪ್ಕೊಳ್ಳಲ್ಲ. ಇಲ್ಲ, ಆ ಥರದ್ದೇನು ಇಲ್ಲವೇ ಇಲ್ಲ ಅಂತ. ಸೊ ಇದಕ್ಕೆ ಅಮೆರಿಕದ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಿನಲ್ಲಿ ಈ ಯುದ್ಧ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನೋಡಿ, ಆಗಲೇ 7ನೇ ದಿನಕ್ಕೆ ಕಾಲಿಟ್ಟಿರೋದು. 7ನೇ ದಿನವೂ ಕೂಡ ಅದೇ ಥರದೊಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ.